ಇದೀಗ ಸರ್ಕಾರ 1 ಟನ್ಗೆ 3,300 ರೂಪಾಯಿಗಳನ್ನ ನಿಗದಿ ಮಾಡಿದೆ. ಆದ್ರೆ 9 ದಿನಗಳ ಪರ್ಯಂತ ನಡೆದಿರುವಂತಹ ರೈತರ ಈ ಹೋರಾಟ, ನನ್ನ ದೃಷ್ಟಿಕೋನದ ಹೋರಾಟ ಹೀಗಿತ್ತು. ಅಮೃತ ಸಮಾನವಾಗಿರುವಂತಹ ಅನ್ನವನ್ನ ನಮ್ಮ ಬಾಯಿಗೆ ನೀಡುವಂತಹ ರೈತ ತನ್ನ ಬಾಯಿಗೆ ವಿಷವನ್ನ ಸೇವಿಸಿರುವಂತಹ ಘಟನೆಗಳನ್ನ ನೋಡಿದೀವಿ. ನಾವು ಮನೆಯಲ್ಲಿ ಆಡಂಬರದಿಂದ ನೆಮ್ಮದಿಯಾಗಿ ಕುಳಿತುಕೊಂಡು ಊಟ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ರಸ್ತೆ ಬದಿಯಲ್ಲಿ ಕುಳಿತುಕೊಂಡು ಆ ರೈತ ಊಟ ಮಾಡ್ತಾ ಇದ್ದ. ಈ ದೇಶದ ಬೆನ್ನೆಲುಬು ರೈತ, ಈ ದೇಶದ ಶಕ್ತಿ ರೈತ ಅಂತ ಅನೇಕ ಮಾತುಗಳನ್ನ ನಾವು ಕೇಳಿದ್ವಿ. ಆದ್ರೆ ನಿಜವಾಗಿಯೂ ಕೂಡ ಆ ರೈತನಿಗೆ ಶಕ್ತಿ ಬೇಕಾದಾಗ ಎಷ್ಟು ಜನ ಬಂದ್ರು, ಯಾರ ಬೆಂಬಲ ಅಲ್ಲಿ ಸಿಕ್ತು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಬೇಸರದ ಸಂಗತಿ ಅಂದ್ರೆ ನಮ್ಮ ಸಿಸ್ಟಮ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್. ಅವರ ಬೇಡಿಕೆ ಆಡಂಬರದ ಬೇಡಿಕೆ ಅದಾಗಿರ್ಲಿಲ್ಲ. ಅವರು ಬೆಳೆದಿರುವಂತಹ ಬೆಳೆಗೆ ನಿಖರವಾಗಿರುವಂತಹ ಬೆಲೆ ಸಿಗಬೇಕು ಅನ್ನೋದು ಅವರ ಬೇಡಿಕೆ ಆಗಿತ್ತು. 9 ದಿನಗಳ ಪರ್ಯಂತ ನಡೆದಿರುವಂತ ಈ ಹೋರಾಟ ಇನ್ನೂ ಹೆಚ್ಚು ಬೆಂಬಲ ಸಿಕ್ಕಿದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಕೂಡಿದ್ರೆ 9 ದಿನಗಳ ಕಾಲ ಹೋಗಿರುವಂತ ಹೋರಾಟ ಒಂದೇ ದಿನದಲ್ಲಿ ಮುಗಿದು ಒಂದೇ ದಿನದಲ್ಲಿ ಡಿಸಿಷನ್ ಬರ್ತಾ ಇತ್ತು. ಅದು ಒಗ್ಗಟ್ಟಿನ ಶಕ್ತಿಯಾಗಿರ್ತಾ ಇತ್ತು. ನಮ್ಮ ದೇಶದ ವಿಚಾರ ಯಾವುದೇ ರೀತಿಯಾಗಿರ್ಲಿ, ರೈತರ ಪರವಾಗಿರ್ಲಿ, ಸೈನಿಕರ ವಿಷಯವಾಗಿರ್ಲಿ, ನಮ್ಮ ದೇಶ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗೂಡಬೇಕು. ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಭಾರತ ಒಂದೇ ಅನ್ನೋ ಭಾವನೆ ನಮಗ್ ಬರಬೇಕು. ಆಗ ಆ ಹೋರಾಟಕ್ಕೆ ಯಾವುದೇ ಕಾರ್ಯಕ್ಕೂ ಕೂಡ ಯಶಸ್ಸು ಶತಸಿದ್ಧವಾಗಿರುತ್ತೆ.